ಹಾಯ್, ಎಲ್ಲರಿಗೂ ಶುಭೋದಯ. ಇವತ್ತು ನಾನು ಬೆಳಗ್ಗೆ ಎಲ್ಲ ನನ್ನ ದಿನಚರಿ ಮುಗಿಸ್ಕೊಂಡು ಸ್ವಲ್ಪ ಗಾರ್ಡನ್ ಕಡೆಗೆ ನೋಡೋಣ ಅಂತ ಬಂದೆ. ಗಾರ್ಡನ್ ಎಲ್ಲ ನೋಡಿ ತುಂಬ ಖುಷಿ ಆಯಿತು ನನಗೆ. ಎಲ್ಲ ಎಲೆಗಳ ಹೂಗಳ ಮೇಲೆಲ್ಲ ನೀರಿನ ಬಿಂದುಗಳು, ಹನಿಗಳು ಕಾಣಿಸ್ಕೊಂಡು ನನಗೆ ಹಾಡಬೇಕನ್ನೋ ಒಂದು ಖುಷಿ ಆಯಿತು. ಅದಕ್ಕೆ ಒಂದು ಹಾಡು ಹೇಳುವ ಅಂತ ಹಾಡು ಹೇಳ್ತಾ ಇದ್ದೇನೆ. ಮೂಡಲ ಮನೆಯ ಮುತ್ತಿನ ನೀರಿನ ಎರಕಾವ ಹೊಯ್ದ, ನುಣ್ಣನೆ ಎರಕಾವ ಹೊಯ್ದ. ಬಾಗಿಲ ತೆರೆದು ಬೆಳಕು ಹರಿದು, ಬಾಗಿಲ ತೆರೆದು ಬೆಳಕು ಹರಿದು, ಜಗವೆಲ್ಲ ತೊಯ್ದ ದೇವನು, ಜಗವೆಲ್ಲ ತೊಯ್ದ. ಹಾಡು ಹೇಳ್ತಾ ಹೇಳ್ತಾ ನನಗೆ ಅಡುಗೆ ಮನೆದು ಮರ್ತೇ ಹೋಯಿತು. ಇವತ್ತು ಬೆಳಗಿನ ತಿಂಡಿ ಮಾಡಿಸ್ಕೊಡ್ಬೇಕಲ್ಲ ನಿಮಗೆ. ನಾನಿವತ್ತು ಫ್ರೀ ಮಿಕ್ಸಲ್ಲಿ ನಾನು ಉತ್ತಪ್ಪ ಮಾಡಿ ತೋರಿಸ್ತಾ ಇದ್ದೇನೆ ನಿಮಗೆ. ಫ್ರೀ ಮಿಕ್ಸು ಮೊದಲೇ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನಿಮಗೆ ಯಾವಾಗ ಬೇಕಾದವಾಗ ನಿಮಗೆ ಮಾಡಿಕೊಂಡು ತಿನ್ನಲಿಕ್ಕೆ ಈಸಿ ಆಗುತ್ತೆ. ಇದೊಂದು ಟಿಪ್ಸ್ ನಿಮಗೆ. ಬನ್ನಿ ನೋಡೋಣ ನಾವು ಉತ್ತಪ್ಪನ ಹೇಗೆ ಮಾಡೋಣ ಪ್ರೀ ಮಿಕ್ಸಲ್ಲಿ ಅಂತ. ನಾನು ಮೊದಲೇ ಪ್ರೀ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ರವೆಯಲ್ಲಿ ಎಲ್ಲ ಹುರಿದ್ಬಿಟ್ಟು. ಅದ್ರದ್ದು ಒಂದು ಲಿಂಕ್ಸ್ ನಾನು ಹಾಕಿದ್ದೇನೆ, ವಿಡಿಯೋನ ನೀವು ನೋಡ್ಕೋಬೋದು. ನಾನೀಗ 2 ಕಪ್ಪು ಪ್ರೀಮಿಕ್ಸ್ ರವೆದು ತೊಗೊಂಡಿದ್ದೇನೆ. ಅದಕ್ಕೆ 1 ಕಪ್ಪು ಮೊಸರು ಹಾಕ್ಕೊಳ್ತೇನೆ. ಸ್ವಲ್ಪ ಇಲ್ಲಿ ಹಿಂದೆ ಮುಂದೆ ಆಗಿಬಿಟ್ಟಿದೆ. 1 ಕಪ್ ಮೊಸರು ಹಾಕ್ಕೊಳ್ತೇನೆ 2 ಕಪ್ ರವೆಗೆ. ಆಮೇಲೆ 1 ಕಪ್ಪು ನೀರು ಹಾಕ್ಕೊಳ್ತೇನೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 15-20 ನಿಮಿಷ ಮುಚ್ಚಿಟ್ಬಿಡಬೇಕು. ಅದು ಎಲ್ಲ ನೀರನ್ನೆಲ್ಲ ಅಬ್ಸರ್ವ್ ಮಾಡಿಕೊಂಡು ಅದು ಗಟ್ಟಿಯಾಗಿಬಿಡುತ್ತೆ, ರವೆ ಅಲ್ವಾ, ಅದಕ್ಕೋಸ್ಕರ ಅದು ಸ್ವಲ್ಪ ನೀರೆಲ್ಲ ಹಿರ್ಕೊಂಡ್ಬಿಟ್ಟು ಇದಾಗುತ್ತೆ. ಆಮೇಲೆ 15-20 ನಿಮಿಷ ಬಿಟ್ಟಾದಮೇಲೆ ಮತ್ತೆ ಅದಕ್ಕೆ 1 ಕಪ್ ನೀರು ಮಿಕ್ಸ್ ಮಾಡ್ಕೋಬೇಕು. ಟೋಟಲಿ ನಮಗೆ 2 ಕಪ್ಪು ರವೆಗೆ 3 ಕಪ್ ನೀರು, ಅಂದರೆ ಮೊಸರು ಸೇರಿಸಿ 3 ಕಪ್ಪು ನೀರು ಬೇಕಾಗುತ್ತೆ. ಇಷ್ಟು ಕನ್ಸಿಸ್ಟೆನ್ಸಿ ನಮಗೆ ಬೇಕಾಗುತ್ತೆ. ನಂತರ ನಾವು ಇದಕ್ಕೆ 1 ಕ್ಯಾರೆಟನ್ನು ತುರಿ ಮಾಡ್ಕೊಂಡು ಹಾಕ್ಕೊಂಡಿದ್ದೇನೆ. ಆಮೇಲೆ ಇದಕ್ಕೆ ಸ್ವಲ್ಪ ಟೊಮೆಟೊ ಹಾಕ್ಕೊಳ್ತೇನೆ, ಅರ್ಧ ಟೊಮೆಟೊ ಹಾಕ್ಕೊಂಡಿದ್ದೇನೆ. ಆಮೇಲೆ 1 ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೋಬೇಕು. ನೋಡಿ, ನಾನು ಇವಾಗ ನೀರು ಹಾಕ್ಕೊಂಡು ನಿಮಗೆ 3 ಕಪ್ ನೀರು ಹೇಳಿದ್ನಲ್ಲ, ಇವಾಗ ನಾನು ಹಾಕ್ಕೊಂಡು ಅದಕ್ಕೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ನೋಡ್ಕೊಂಡ್ಬಿಟ್ಟು ಹಾಕ್ಕೋಬೋದು. ರುಚಿಗೆ ತಕ್ಕಷ್ಟು ನಾವು ಉಪ್ಪು ಹಾಕ್ಕೋಬೇಕು. ಆಮೇಲೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡಿದ್ದೇನೆ. ನಾನು ಇದಕ್ಕೆ ಹಸಿಮೆಣಸು, ಕರಿಬೇವು, ಕೊತ್ತಂಬರಿ ಸೊಪ್ಪು ಎಲ್ಲ ನಾನು ಪ್ರೀಮಿಕ್ಸ್ ರೆಡಿ ಮಾಡುವ ಟೈಮ್ನಲ್ಲೇ ಒಗ್ಗರಣೆಯಲ್ಲಿ ಎಲ್ಲ ಹಾಕ್ಕೊಂಡಿದ್ದೆ. ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಸಾಸಿವೆ ಎಲ್ಲ ಇದಕ್ಕೆ ಮೊದಲೇ ಎಲ್ಲ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೇನೆ. ಈಸಿಯಾಗಿ ನಾವು ಪಟ್ಟಂತ ಮಾಡ್ಕೋಬೋದು. ಈಗ ನಾವು ದೋಸೆ ಹೇಗೆ ನಾವು ಹಾಕೋಗ್ತೀವೋ ಅದೇ ಥರನೇ ದೋಸೆಯನ್ನು ಹಾಕಬೇಕು. ಇದು ಕ್ರಿಸ್ಪಿಯಾಗೂ ಇರುತ್ತೆ, ಸಾಫ್ಟಾಗೂ ಬರುತ್ತೆ, ತಿನ್ನಲಿಕ್ಕೆ ತುಂಬ ರುಚಿಯಾಗಿರುತ್ತದೆ. ಹಾಕ್ಕೊಂಡ್ಬಿಟ್ಟು ನೋಡಿ, ಈಗ ಹಾಗೆ ತಿರ್ಸ್ಕೊಂಡ್ರೆ ಎಷ್ಟು ಒಳ್ಳೆ ಬಣ್ಣ ಬಂದಿದೆ. ಇದನ್ನು 2 ಸಲ ಹಾಕ್ಕೊಂಡ್ಬಿಟ್ರೆ ಸಾಕು. ಆಮೇಲೆ ಇನ್ನೊಂದು ಮಾಡಿ ಹಾಕ್ತೇನೆ ಅದೇ ರೀತಿಯಾಗಿ. ಅದನ್ನು ಹಾಗೆ ನೀವು ಚೆನ್ನಾಗಿ ಕೆಂಪಾಗೋ ಹಾಗೆ ಕೆಳಗಡೆ ಬೇಯಿಸ್ಕೊಂಡ್ಬಿಟ್ಟು ಹಾಕ್ಕೋಬೇಕು. ಎಣ್ಣೆ ಸವರ್ಕೊಂಡು ಹಾಕ್ಕೋಬೇಕು. ಇದು ನಮಗೆ, ನಾನು ಸಾಂಬಾರು ಮಾಡಿದ್ದೆ, ಸಾಂಬಾರು ಜೊತೆಗೆ ತಿನ್ನಲಿಕ್ಕೆ ರೆಡಿಯಾಗಿದೆ. ನೀವು ನೋಡಿ ಸಬ್ಸ್ಕ್ರೈಬ್ ಮಾಡಿ, ನನಗೆ ಈ ಚಾನಲನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತೇನೆ. ನೆಕ್ಸ್ಟ್ ನಾನು ಇವಾಗ ಮಧ್ಯಾಹ್ನಕ್ಕೂ ಕೂಡ ಅಡುಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಮಧ್ಯಾಹ್ನ ನಮಗೆ ಬೇರೆ ಬೇರೆ ಕೆಲಸಗಳು ಇರುತ್ತೆ, ಅದಕ್ಕೋಸ್ಕರ ನಾನು ಅಡುಗೆನೂ ರೆಡಿ ಮಾಡಿಕೊಂಡು, ತಿಂಡಿ ಆದ ಕೂಡಲೇ ಅಡುಗೆನೂ ರೆಡಿ ಮಾಡಿಕೊಂಡೆ. ನಾನು ಮೊದಲೇ ಸ್ವಲ್ಪ ಎಲ್ಲ ಕಾಳುಗಳನ್ನು ನೆನೆಸ್ಬಿಟ್ಟು ಅದನ್ನು ಮೊಳಕೆ ತೆಗೆಸಿಟ್ಕೊಂಡಿದ್ದೆ. ಅದು ಮಸೂರಿ ಕಾಳು ಒಳ್ಳೆ ಏನು ಅದಕ್ಕೆ ಮೊಳಕೆ ಎಲ್ಲ ಬಂದಿತ್ತು. ಅದನ್ನು ಒಂದು ಪಲ್ಯ ಮಾಡೋಣ ಅಂತ ಅದಕ್ಕೀಗ ನಾನು ಒಗ್ಗರಣೆ ಹಾಕಿ ಸಾಸಿವೆ, ಜೀರಿಗೆ, ಒಣಮೆಣಸು, ಕರಿಬೇವು, ಆಮೇಲೆ ಒಂದು ಸ್ವಲ್ಪ
ಈರುಳ್ಳಿ ಮತ್ತು ಏನು ಟೊಮೆಟೊನ ಮಸೂರಿ ಕಾಳು ಬೇಯಿಸುವಾಗ ನಾನು ಕಾಲಿಫ್ಲವರ್ ಹಾಗೂ ಡಬಲ್ ಬೀನ್ಸ್ ಜೊತೆಗೆ ಬೇಯಿಸಿದೆ ಉಪ್ಪು ಹಾಕಿ. ಅದನ್ನು ಡೈರೆಕ್ಟಾಗಿ ನಾನು ಈಗ ನಿಮ್ಗೆ ತೋರಿಸ್ತಾ ಇದ್ದೇನೆ ಪಲ್ಯಕ್ಕೆ. ಮೇಲಿಂದ ನಾನು ಖಾರದ ಪುಡಿ, ಆಮೇಲೆ ಈ ತೆಂಗಿನಕಾಯಿ ತುರಿ, ಆಮೇಲೆ ಸ್ವಲ್ಪ ಗರಂ ಮಸಾಲೆ ಹಾಕ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಆಯಿತು, ರೆಡಿ ಆಗಿಬಿಡ್ತು ನಮ್ಮದು ಏನು ಪಲ್ಯ ರೆಡಿ ಆಗಿಬಿಡ್ತು. ಮಸೂರಿ ಕಾಳಿಂದು ಪಲ್ಯ ರೆಡಿ. ಇವಾಗ ನಾನು ಅದಕ್ಕೆ ಮೇಲಿಂದ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ತುಂಬ ಈಸಿಯಾಗಿ ಮಾಡ್ಕೋಬೋದು. ಮೊದಲಿಗೆ ನಮಗೆ ಎಲ್ಲ ಕಾಳುಗಳು ಮೊಳಕೆ ಎಲ್ಲ ತೆಗೆಸಿಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ, ನೈಟೇ ಎಲ್ಲ ನಾವು ತರಕಾರಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಪಲ್ಯ ಎಲ್ಲ ಬೇಗ ರೆಡಿ ಆಗುತ್ತೆ. ಇವತ್ತು ನಾನು ಅದ್ರ ಜೊತೆಗೆ ಊಟಕ್ಕೆ ರೈಸಿಗೆ ಏನು ಮಾಡೋದು ಅಂತ ನಾನು ಸಾಂಬಾರು ಏನು ಮಾಡಿಲ್ಲ. ಬೆಳಗ್ಗೆ ಸಾಂಬಾರು ಮಾಡಿದ್ದು ಬೆಳಗ್ಗೆ ಆಯಿತು. ಇವಾಗ ನಾನು ಮೆಂತ್ಯ ಸೊಪ್ಪಿನ ಚಿತ್ರಾನ್ನ ಮಾಡಿ ತೋರಿಸ್ತಾ ಇದ್ದೇನೆ. ಮೆಂತ್ಯ ಸೊಪ್ಪು ಪಲಾವು, ಗೀ ರೈಸ್ ಅದೆಲ್ಲ ಮಾಡ್ತಾರೆ. ನಾನು ಚಿತ್ರಾನ್ನ ಮಾಡಿ ತೋರಿಸ್ತೇನೆ. ಮೊದಲಿಗೆ ನಾವು ಎಣ್ಣೆ ಹಾಕ್ಕೊಂಡು ಅದರಲ್ಲಿ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಶೇಂಗಾ ಕಾಳು, ಆಮೇಲೆ ಹಸಿಮೆಣಸು ಉದ್ದಕ್ಕೆ ಹೆಚ್ಕೊಂಡ್ಬಿಟ್ಟು ಈರುಳ್ಳಿ ಎಲ್ಲ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೋಬೇಕು. ಅದು ಚೆನ್ನಾಗಿ ಫ್ರೈ ಆಗಬೇಕು. ಕಾಳುಗಳೆಲ್ಲ ಕೆಂಪಗಾಗಬೇಕು, ಗೋಲ್ಡನ್ ಬ್ರೌನ್ ಬರಬೇಕು. ಆಮೇಲೆ ನಾನು ಟೊಮೆಟೊನ ಹಾಕ್ಕೊಳ್ತಾ ಇದ್ದೇನೆ. ಒಂದು ಟೊಮೆಟೊ ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೊಂಡಿದ್ದೇನೆ. ಇದಕ್ಕೆ 1 ಕಪ್ಪಷ್ಟು ಮೆಂತ್ಯ ಸೊಪ್ಪನ್ನು ತೊಗೊಂಡಿದ್ದೇನೆ. ಮೆಂತ್ಯ ಸೊಪ್ಪನ್ನು ಹಾಕಿ ಚೆನ್ನಾಗಿ ನಾವು ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು. ಮೊದಲಿಗೆ ನಾವು ಒಂದು ಇಬ್ಬರಿಗಾಗುವಷ್ಟು 1 ಕಪ್ಪಷ್ಟು ಅನ್ನವನ್ನು ಮಾಡ್ಕೊಂಡಿದ್ದೆ ನಾನು. ಅದನ್ನು ಆಮೇಲೆ ಬಾಡಿಸೆಲ್ಲ ಆದಮೇಲೆ ಚೆನ್ನಾಗಿ ಅದಕ್ಕೆ ನಾನು ಸ್ವಲ್ಪ ಗರಂ ಮಸಾಲೆ ಹಾಕಿ, ಸ್ವಲ್ಪ 1/4 ಸ್ಪೂನಷ್ಟು ಗರಂ ಮಸಾಲೆ, ಆಮೇಲೆ 1/2 ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿದ್ದೇನೆ. ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ನಾನು ಇದಕ್ಕೆ ಕಸೂರಿ ಮೆಥಿ ಹಾಕಿದ್ದೇನೆ. ಕಸೂರಿ ಮೆಥಿ ಸ್ವಲ್ಪ ಕೈಯಲ್ಲಿ ಕ್ರಷ್ ಮಾಡಿ ಹಾಕಿದರೆ ಅದರ ಒಳ್ಳೆಯ ಒಂದು ಅರೋಮಾ ಬಿಡ್ಕೊಳ್ತದೆ. ತುಂಬ ರುಚಿ ಆಗ್ತದೆ ಆವಾಗ. ಸ್ಮೆಲ್ಲು ಚೆನ್ನಾಗಿರುತ್ತೆ, ಪರಿಮಳನೂ. ಆಮೇಲೆ ಇದಕ್ಕೆ ನಾನು ಒಂದು ಅರ್ಧ ಲಿಂಬು ಹಣ್ಣನ್ನು ಹಿಂಡ್ಕೊಂಡ್ಬಿಟ್ಟು ಹಾಕ್ತೀನಿ. ಆಮೇಲೆ ನಾನು 1 ಕಪ್ಪಷ್ಟು, ಅಂದರೆ ಇಬ್ಬರಿಗೆ ಬೇಕಾಗುವಷ್ಟು, ಮಧ್ಯಾಹ್ನಕ್ಕೆ ಎಷ್ಟು ಬೇಕೋ ಅಷ್ಟು ಅನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೇನೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಮಸಾಲೆ ಎಲ್ಲನೂ ಅದರ ಜೊತೆಗೆ ಎಲ್ಲ ಮಿಕ್ಸ್ ಆಗಿ ಕರೆಕ್ಟಾಗಿ ಅದೆಲ್ಲ ರುಚಿಯನ್ನು ಹೀರಿಕೊಳ್ತದೆ. ಅಲ್ಲಿವರೆಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಪ್ರೆಸ್ ಮಾಡಿ ಇಟ್ಕೋಬೇಕು. ಬಿಸಿ ಬಿಸಿಯಾಗಿ ಮಧ್ಯಾಹ್ನದ ಊಟದ ಹೊತ್ತಿಗೆ ಒಳ್ಳೆ ಈಸಿಯಾಗಿ ಮಾಡುವಂಥ ರೆಸಿಪಿಯನ್ನು ಹೇಳಿದ್ದೇನೆ. ಇದನ್ನು ನೀವು ಫಾಲೋ ಮಾಡಿ, ನನಗೆ ಜಾಯಿನ್ ಆಗಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮಧ್ಯಾಹ್ನದ ಊಟದ ಸವಿಯನ್ನು ಚೆನ್ನಾಗಿ ಸವಿಯಿರಿ ಅಂತ ಹೇಳ್ತಾ, ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನಾನು ನೆಕ್ಸ್ಟ್ ಬರೋ ವಿಡಿಯೋಗಳಲ್ಲಿ ಒಳ್ಳೊಳ್ಳೆ ಕಂಟೆಂಟನ್ನು ಕೊಡ್ತೇನೆ.